ಫಸ್ಟ್ ಸ್ಟಾಪ್ ಲುಕಿಂಗ್ ರಿಚ್, ಸ್ಟಾರ್ಟ್ ಗೆಟಿಂಗ್ ರಿಚ್. ಎಲ್ಲದಕ್ಕಿಂತ ಮೊದಲು ನೀವು ಶ್ರೀಮಂತರಂತೆ ಕಾಣಿಸಿಕೊಳ್ಳುವುದಕ್ಕಾಗಿ ಕುತಂತ್ರಗಳನ್ನು ಮಾಡುವುದನ್ನು ನಿಲ್ಲಿಸಿ. ನಿಜವಾಗಿಯೂ ಶ್ರೀಮಂತರಾಗುವುದಕ್ಕಾಗಿ ಪ್ರಯತ್ನಗಳನ್ನು ಮಾಡೋಕ್ಕೆ ಶುರು ಮಾಡಿ. ಭಾರತದಲ್ಲಿರುವ ಮೆಜಾರಿಟಿ ಆಫ್ ಜನ ನಿಜವಾಗಿಯೂ ಶ್ರೀಮಂತರಾಗುವುದಕ್ಕೆ ಪ್ರಯತ್ನ ಪಡಲ್ಲ, ಬರೀ ಶ್ರೀಮಂತರಂತೆ ಕಾಣಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿಯೇ ಕೊನೆಯಲ್ಲಿ ಇವರು ಬಡವರಾಗಿ ಬಿಡ್ತಾರೆ. ಭಾರತೀಯರಿಗೆ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಗೇಮ್ಗಳನ್ನು ಆಡುವ ಒಂದು ರೋಗ ಬಂದ್ಬಿಟ್ಟಿದೆ. ಫೇಕ್ ರಿಚ್ ಲೈಫ್ ಸ್ಟೈಲ್ಗೆ ಇವರು ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಇವರು ದಿನ ಬೆಳಿಗ್ಗೆಯಿಂದ ಹಿಡಿದುಬಿಟ್ಟು ರಾತ್ರಿ ತನಕ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ. ಅಲ್ಲಿ ಬೇರೆಯವರ ಸ್ಟೋರಿಗಳನ್ನು, ಪೋಸ್ಟ್ಗಳನ್ನು, ಸ್ಟೇಟಸನ್ನು ನೋಡಿಬಿಟ್ಟು ಅವರ ಮೇಲೆ ಹೊಟ್ಟೆ ಉರಿದುಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅವರ ರಿಚ್ ಲೈಫ್ ಸ್ಟೈಲ್ದೊಂದಿಗೆ ತಮ್ಮ ಲೈಫ್ ಸ್ಟೈಲನ್ನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವೇನು ಯಾರಿಗೇನು ಕಮ್ಮಿನಾ ಅಂತೇಳ್ಬಿಟ್ಟು ಅವರ ಫೇಕ್ ರಿಚ್ ಲೈಫ್ ಸ್ಟೈಲ್ದೊಂದಿಗೆ ಕಾಂಪೀಟ್ ಮಾಡೋಕ್ಕೆ ಇಳಿದು ಬಿಡ್ತಾರೆ. ಇದಕ್ಕಾಗಿ ಇವರು ರೆಕ್ಲೆಸ್ ಸ್ಪೆಂಡಿಂಗನ್ನು ಮಾಡ್ತಾರೆ. ಸಾಲ ಮಾಡಿ ತುಪ್ಪ ತಿನ್ನೋ ಒಂದು ಮೂರ್ಖತನವನ್ನು ಮಾಡ್ತಾರೆ. ಸಾಲ ಮಾಡಿಬಿಟ್ಟು ಫೇಕ್ ರಿಚ್ ಲೈಫ್ ಸ್ಟೈಲನ್ನು ತೋರಿಸೋಕೆ ಶುರು ಮಾಡ್ತಾರೆ. ಸಾಲ ಮಾಡಿನೇ ಐಫೋನ್ ತರ್ತಾರೆ, ಸಾಲ ಮಾಡಿನೇ ಕಾರ್ ತೆಗೆದುಕೊಳ್ತಾರೆ, ಸಾಲ ಮಾಡಿನೇ ಅನಾವಶ್ಯಕವಾಗಿ ದೊಡ್ಡ ಮನೆಯನ್ನು ತೆಗೆದುಕೊಳ್ತಾರೆ, ಸಾಲ ಮಾಡಿಬಿಟ್ಟೆ ಡೆಸ್ಟಿನೇಷನ್ ವೆಡ್ಡಿಂಗ್ಗಳನ್ನು ಮಾಡ್ಕೊತಾರೆ, ಸಾಲ ಮಾಡಿಬಿಟ್ಟೆ ಹೊರದೇಶಗಳಿಗೆ ಹನಿಮೂನಿಗೆ ಹೋಗ್ತಾರೆ. ಎಲ್ಲವನ್ನ ಕೂಡ ಸಾಲದಲ್ಲೇ ಮಾಡ್ತಾರೆ. ಮತ್ತು ಒಂದು ದೊಡ್ಡ ಲೋನ್ ಟ್ರ್ಯಾಪ್ನಲ್ಲಿ ತಗಲಾಕೊಂಡ್ಬಿಡ್ತಾರೆ. ಇವರು ಫೇಕ್ ರಿಚ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡುವುದಕ್ಕಾಗಿ ಹೋಗಿಬಿಟ್ಟು ಬ್ಯಾಡ್ ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾರೆ. ಇವರು ಪ್ರತಿ ತಿಂಗಳು EMI ಕಟ್ಟೋಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹೊರಗಡೆಯಿಂದ ನೋಡಿದರೆ ಕಪಲ್ ಇದ್ದರೆ ಈ ಥರ ಕಪಲ್ಸ್ಗಳಿರಬೇಕು, ಎಂಥ ರಿಚ್ ಲೈಫ್ ಸ್ಟೈಲ್ ಇದೆ ನೋಡಿ, ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಒಳಗಡೆಯಿಂದ ಇವರ ಲೈಫು ತುಂಬಾ ಕೆಟ್ಟದಾಗಿರುತ್ತೆ. ಇವರು ಫೈನಾನ್ಷಿಯಲಿ ಬ್ರೋಕನ್ ಆಗಿರ್ತಾರೆ. ಇವರ ಮಾನಸಿಕ ನೆಮ್ಮದಿ ಸರ್ವನಾಶ ಆಗಿರುತ್ತೆ. EMI ಹೆಂಗೆ ಕಟ್ಟಲಿ ಅಂಥೇಳಿ ಇವರು ಒದಾಡ್ತಾ ಇರ್ತಾರೆ. ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಇವರದ್ದಾಗಿರುತ್ತೆ. ನಿಮಗೆ ಯಾರ ರಿಚ್ ಲೈಫ್ ಸ್ಟೈಲನ್ನು ನೋಡಿಬಿಟ್ಟು ಏನು ರಿಚ್ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತಲ್ಲ, ಅವರು ನಿಜವಾಗಿಯೂ ರಿಚ್ ಇರಲ್ಲ, ಅವರು ಬಡವರಾಗಿರ್ತಾರೆ. ಇನ್ನು ಯಾರ ಸಿಂಪಲ್ ಲೈಫ್ ಸ್ಟೈಲನ್ನು ನೋಡಿಬಿಟ್ಟು ನೀವು ಅವರನ್ನು ಟ್ರೋಲ್ ಮಾಡ್ತಾ ಇರ್ತೀರಲ್ಲ, ಅವರು ನಿಜವಾಗಿಯೂ ಶ್ರೀಮಂತರಾಗಿರ್ತಾರೆ. ನೀವು ನಿಜವಾಗಿಯೂ ಶ್ರೀಮಂತರಾಗೋಕ್ಕೆ ಟ್ರೈ ಮಾಡಿ, ನೀವು ನಕಲಿ ಶ್ರೀಮಂತರಾಗೋಕ್ಕೆ ಟ್ರೈ ಮಾಡಬೇಡಿ. ನಿಮ್ಮ ಸ್ಮಾರ್ಟ್ ಚಾಯ್ಸ್ಗಳು ಮತ್ತು ಶೋ ಅಪ್ ಲೈಫ್ ಸ್ಟೈಲು ಹೇಗೆ ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತೆ ಮತ್ತು ಬಡವರನ್ನಾಗಿಸುತ್ತೆ ಅನ್ನೋದನ್ನು ನಾನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ದೊಂದಿಗೆ ಎಕ್ಸ್ಪ್ಲೇನ್ ಮಾಡುವೆ. ರಾಜು ಮತ್ತು ರಾಹುಲ್ ಇವರಿಬ್ಬರು ನನ್ನ ಕ್ಲಾಸ್ಮೇಟ್ಗಳಾಗಿದ್ದಾರೆ ಮತ್ತು ನನ್ನ ಒಳ್ಳೆ ಫ್ರೆಂಡ್ಗಳು ಕೂಡ ಆಗಿದ್ದಾರೆ. ಇವರಿಬ್ಬರು ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದರು. ಹೀಗಾಗಿ ಇವರಿಗೆ ಬೇಗನೆ ಜಾಬ್ ಸಿಗುತ್ತೆ, ಒಂದೇ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ, ಕೆಲಸ ಕೂಡ ಸೇಮ್ ಇರುತ್ತೆ. ಅದಕ್ಕಾಗಿ ಇವರಿಗೆ ಪ್ರತಿ ತಿಂಗಳು 1 ಲಕ್ಷ ಸಂಬಳ ಬರೋಕ್ಕೆ ಶುರುವಾಗುತ್ತೆ. ಪ್ರತಿ ತಿಂಗಳಿಗೆ 1 ಲಕ್ಷ ಬರ್ತಾ ಇದೆ ಅಂತಂದಾಗ ರಾಜು ತುಂಬಾ ಯೋಚನೆ ಮಾಡಿ ಇದನ್ನು ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇವನಿಗೆ ಸ್ವಲ್ಪ ಫೈನಾನ್ಷಿಯಲ್ ನಾಲೆಜ್ ಇರುತ್ತೆ, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಈತ ಸ್ವಲ್ಪ ಕಲ್ತಿರ್ತಾನೆ. ನಾನಿಲ್ಲಿ 1 ರೂಪಾಯಿಯನ್ನು ಕೂಡ ಸಂಪಾದನೆ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ 1 ರೂಪಾಯಿ ಖರ್ಚು ಮಾಡೋಕ್ಕೂ ಕೂಡ ನಾನು ಯೋಚನೆ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ನೊಂದಿಗೆ ಈತ ಹಣವನ್ನು ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇವನಿಗೆ ಎಂಥ ಫೋನಿನ ಅವಶ್ಯಕತೆ ಇರುತ್ತೋ ಅಂತಹ ಒಂದು ಸಿಂಪಲ್ ಆಗಿರುವ ಸ್ಮಾರ್ಟ್ಫೋನನ್ನು ಈತ ತೆಗೆದುಕೊಳ್ತಾನೆ. 1-2-3 ತಿಂಗಳು ಸೇವಿಂಗ್ ಮಾಡ್ತಾನೆ. ಒಂದು ಚೆನ್ನಾಗಿರೋ ಬೈಕನ್ನು ಫುಲ್ ಪೇಮೆಂಟ್ ಮಾಡಿ ತೆಗೆದುಕೊಳ್ತಾನೆ. ಇನ್ನು ಇವನ ದೇಹಕ್ಕೆ ಯಾವ ಬಟ್ಟೆಗಳು ಸೂಟ್ ಆಗ್ತವೇನೋ ಅಂತಹ ವೆಲ್ ಸೂಟೆಡ್ ಡ್ರೆಸ್ಗಳನ್ನೇ ಈತ ಖರೀದಿ ಮಾಡ್ತಾನೆ. ಇನ್ನು ಈ ರೀತಿ ಮಾಡ್ತಾ ಇವನ ಆಫೀಸ್ನಲ್ಲಿರುವ ಒಬ್ಬಳು ಸಿಂಪಲ್ ಸುಂದರಿಯನ್ನೇ ಈತ ಗರ್ಲ್ಫ್ರೆಂಡ್ ಆಗಿ ಮಾಡ್ಕೊಂಡ್ಬಿಡ್ತಾನೆ. ಹೆಂಗೋ ಅವಳನ್ನು ಪಟಾಯಿಸ್ಬಿಡ್ತಾನೆ. ಸೊ ಈತ ಕೈ ಬಿಗಿ ಹಿಡಿದು ಖರ್ಚುಗಳನ್ನು ಮಾಡ್ತಾ ಇರ್ತಾನೆ. ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡ್ತಾ ಇರಲ್ಲ. ಬರೀ ತನ್ನ ನೀಡ್ಸ್ಗಳ ಮೇಲೇ ಫೋಕಸ್ ಮಾಡ್ತಾ ಇರ್ತಾನೆ ಮತ್ತು ಮಿಕ್ಕ ಹಣವನ್ನು ಸೇವಿಂಗು ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾನೆ. ಪ್ರತಿ ತಿಂಗಳು ಈತ 30,000 ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾನೆ. 5 ವರ್ಷದ ತನಕ ಈತ ಇದೇ ಥರ ಮಾಡ್ತಾನೆ. 5 ವರ್ಷ ಆದ ನಂತರ ಇವನ ಇನ್ವೆಸ್ಟ್ಮೆಂಟ್ನಿಂದ ಇವನಿಗೊಂದು ದೊಡ್ಡ ರಿಟರ್ನ್ಸ್ ಬರುತ್ತೆ. ಇದರಿಂದ ಇವನಿಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತೆ. ಸೊ ಇದೇ ಒಂದು ಅಮೌಂಟ್ನಿಂದ ಈತ ಒಂದು ಸುಂದರವಾಗಿರುವ ಸ್ವಂತ ಮನೆಯನ್ನು ತಗೊತಾನೆ, ಒಂದು ಚೆನ್ನಾಗಿರುವ ಕಾರನ್ನು ಕೂಡ ತೆಗೆದುಕೊಳ್ತಾನೆ. ಸೊ ಇವನ ಲೈಫಲ್ಲಿ ಸದ್ಯಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ. ಯಾವುದೇ ಲೋನ್ ಮಾಡದೆ, ಯಾವುದೇ EMIನ ಟೆನ್ಷನ್ ಇಲ್ಲದೇ ಈತ ಮನೆ ಕಾರನ್ನು ತೆಗೆದುಕೊಂಡಿರ್ತಾನೆ. ಮೆಂಟಲ್ ಪೀಸು ತುಂಬಾ ಇವನದ್ದು ಚೆನ್ನಾಗಿರುತ್ತೆ. ಸೊ ಇವನ ಹತ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದ್ರಿಂದ ಇವನ ಗರ್ಲ್ಫ್ರೆಂಡು ಇವನ ಮ್ಯಾರೇಜ್ ಪ್ರಪೋಸಲನ್ನು ಒಪ್ಕೊತಾಳೆ. ಇವರಿಬ್ಬರು ಮದುವೆ ಆಗಿಬಿಡ್ತಾರೆ.
ಸೊ ಇಲ್ಲಿ ರಾಜು ಸ್ಮಾರ್ಟ್ ಚಾಯ್ಸ್ಗಳನ್ನು ಮಾಡ್ಕೊತಾನೆ ಹಣದ ವಿಚಾರದಲ್ಲಿ. ಹೀಗಾಗಿಯೇ ರಾಜುಗೆ 5 ವರ್ಷದ ನಂತರ ನಿಜವಾಗಿಯೂ ಒಂದು ರಿಚ್ ಲೈಫ್ ಸಿಗತ್ತೆ. ಇವನು ನಿಜವಾಗಿಯೂ ಶ್ರೀಮಂತನಾಗೋಕ್ಕೆ ಪ್ರಯತ್ನ ಪಡ್ತಾನೆ, ನಿಜವಾಗಿಯೂ ಶ್ರೀಮಂತನಾಗ್ತಾನೆ. ಆದರೆ ರಾಹುಲ್ ಇದಾನಲ್ಲ, ಇದರ ಎಕ್ಸಾಕ್ಟ್ ಅಪೋಸಿಟ್ ಮಾಡ್ತಾನೆ. ರಾಹುಲ್ ಮುಂಚೆಯಿಂದಲೂ ಸ್ವಲ್ಪ ಕಿರಿಕ್ ಪಾರ್ಟಿನೇ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ರಾಹುಲ್ಗೆ ಕಾಲೇಜ್ನಲ್ಲಿರುವಾಗ ರಾಹು ಅಂತ ಕರಿತಾ ಇದ್ವಿ. ಪಾಪ ಇವನು ನಮಗೆ ಯಾವತ್ತೂ ಕೂಡ ರಾಹು ಆಗಲಿಲ್ಲ, ಬಟ್ ರಾಹುಲ್ ಅವನಿಗೇನೆ ರಾಹು ಆಗಿಬಿಟ್ಟ. ಯಾಕಪ್ಪ ಅಂತಂದರೆ ಈತ ಶೋ ಅಪ್ ಲೈಫ್ ಸ್ಟೈಲ್ಗೆ ಬೇಗನೆ ಅಡಿಕ್ಟ್ ಆಗಿಬಿಟ್ಟ. ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಈತ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು ಖರೀದಿ ಮಾಡೋಕ್ಕೆ ಶುರು ಮಾಡಿದ. ಬೇಗನೆ ಲೋನ್ ಮಾಡಿಬಿಟ್ಟು ಐಫೋನನ್ನು ಖರೀದಿ ಮಾಡಿದ. ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಲೋನ್ ಮಾಡಿಬಿಟ್ಟು ಒಂದು ಕಾಸ್ಟ್ಲಿ ಆಗಿರುವ ಕಾರನ್ನು ಖರೀದಿ ಮಾಡಿಬಿಟ್ಟ. ಸೊ ಇವನ ಹತ್ರ ಐಫೋನ್ ಇದೆ, ಕಾರ್ ಇದೆ, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ಕೊತಾ ಇದ್ದ, ಶೋಕಿ ಮಾಡ್ತಾ ಇದ್ದ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಒಬ್ಬಳು ಹಾಟ್ ಆ್ಯಂಡ್ ಸೆಕ್ಸಿ ಆಗಿರುವ ಗೋಲ್ಡ್ ಡಿಗ್ಗರ್ ಗರ್ಲ್ಫ್ರೆಂಡು ಇವನನ್ನು ಫಸಾಯಿಸಿ ಬಿಡ್ತಾಳೆ, ಇವನನ್ನು ಬಲೆಗೆ ಹಾಕೊಂಡ್ಬಿಡ್ತಾಳೆ. ಸೊ ಇವನ ಮ್ಯಾಕ್ಸಿಮಮ್ ಸ್ಯಾಲ್ರಿ EMI ಯಲ್ಲೇ ಹೋಗ್ತಾ ಇರುತ್ತೆ. ಈತ ತಿಂಗಳಿಗೆ 30,000ಕ್ಕಿಂತಲೂ ಜಾಸ್ತಿ ಹಣವನ್ನು EMIನಲ್ಲಿ ಕಟ್ತಾ ಇರ್ತಾನೆ. ಇನ್ನು ಮಿಕ್ಕ ದುಡ್ಡನ್ನು ಈ ಗೋಲ್ಡ್ ಡಿಗ್ಗರ್ ಗರ್ಲ್ಫ್ರೆಂಡು ಖರ್ಚು ಮಾಡಿ ಉಡಾಯಿಸ್ತಾ ಇರ್ತಾಳೆ. ಸೊ ಈತ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದರೂ ಕೂಡ ಇವನ ಫೇಕ್ ರಿಚ್ ಲೈಫ್ ಸ್ಟೈಲ್ದಿಂದಾಗಿ, ಈ ಗೋಲ್ಡ್ ಡಿಗರ್ ಗರ್ಲ್ಫ್ರೆಂಡ್ದಿಂದಾಗಿ ಎಲ್ಲವೂ ಕೂಡ ಖರ್ಚಾಗಿ ಹೋಗ್ತಾ ಇರುತ್ತೆ. ಇವನ ಹತ್ರ 0 ಸೇವಿಂಗ್ ಇರುತ್ತೆ, 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇದೇ ಥರ ಮುಂದುವರಿತಾ ಹೋಗುತ್ತೆ. 4-5 ವರ್ಷ ಆಗ್ತಾ ಇದ್ದಂತೆ ರಾಹುಲ್ ತುಂಬಾ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾನೆ. ಗಳಿಸಿದ ಹಣವನ್ನೆಲ್ಲ EMI ತೊಗೊಂಡ್ಬಿಡ್ತಾ ಇರುತ್ತೆ. ಸೊ ಹೀಗಾಗಿ ಅವನ ಹತ್ರ ಸೇವಿಂಗು ಇರಲ್ಲ, ಇನ್ವೆಸ್ಟ್ಮೆಂಟು ಇರಲ್ಲ, EMI ಕಟ್ಟೋಕ್ಕೂ ಕೂಡ ಸ್ಟ್ರಗಲ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಇವನ ಮಾನಸಿಕ ಶಾಂತಿನೇ ಹಾಳಾಗಿ ಹೋಗಿಬಿಡುತ್ತೆ. ಇನ್ನೇನು ರಾಹುಲ್ಗೆ ಯಾವುದೇ ಫ್ಯೂಚರ್ ಇಲ್ಲ ಅಂತ ಹೇಳ್ಬಿಟ್ಟು ಇವನ ಗೋಲ್ಡ್ ಡಿಗ್ಗರ್ ಗರ್ಲ್ಫ್ರೆಂಡು ಇವನನ್ನು ಡಂಪ್ ಮಾಡಿ ಹೋಗಿಬಿಡ್ತಾಳೆ. ಈಗ 5 ವರ್ಷ ಕಳೆದೋಗ್ಬಿಟ್ಟಿದೆ. ರಾಹುಲ್ ಫೈನಾನ್ಷಿಯಲಿ ತುಂಬಾ ಕೆಟ್ಟ ಕಂಡೀಷನ್ನಲ್ಲಿದ್ದಾನೆ. ಇವನ ಹತ್ರ ಸೇವಿಂಗೂ ಇಲ್ಲ, ಇನ್ವೆಸ್ಟ್ಮೆಂಟು ಇಲ್ಲ, ಸ್ವಂತ ಮನೇನೂ ಇಲ್ಲ, ಗರ್ಲ್ಫ್ರೆಂಡೂ ಇಲ್ಲ ಈಗ, ಮತ್ತು ಮುಂದೆ ಮದುವೆ ಆಗುವ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಈತ ಬ್ಯಾಡ್ ಡೆಟ್ ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾ ಇದ್ದಾನೆ. ಈ ಕೆಟ್ಟ ಸಾಲದಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಇನ್ನೂ ಈತ 7-8 ವರ್ಷ ದುಡಿನೇಲೇಬೇಕು, ಅಂದಾಗ ಈತ ಹೊರ ಬರ್ಬೋದು. ಸೊ ಇವನು ಸೆಲೆಕ್ಟ್ ಮಾಡಿಕೊಂಡ ಶೋ ಅಪ್ ಲೈಫ್ ಸ್ಟೈಲು, ಫೇಕ್ ರಿಚ್ ಲೈಫ್ ಸ್ಟೈಲು ಇವನನ್ನು ಕೊನೆಗೆ ದಿವಾಳಿ ಮಾಡಿತು, ಬಡತನದಲ್ಲಿ ಬಿದ್ದು ಕೊಳೆಯುವಂತೆ ಮಾಡಿತು. ಈಗ ನೀವು ಯೋಚನೆ ಮಾಡಿ, ನೀವು ರಾಜುನಂತೆ ನಿಜವಾಗಿಯೂ ರಿಚ್ ಆಗೋಕ್ಕೆ ಪ್ರಯತ್ನಪಟ್ಟು ನಿಜವಾಗಿಯೂ ರಿಚ್ ಆಗ್ತಿರೋ, ಅಥವಾ ರಾಹುಲ್ನಂತೆ ಡಮ್ಮಿ ರಿಚ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋಕ್ಕೆ ಹೋಗಿ ನಿಜವಾಗಿಯೂ ಪೂವರ್ ಆಗ್ತಿರೋ ಅನ್ನೋದನ್ನು ನೀವು ಯೋಚನೆ ಮಾಡಿ. ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ರಾಜು ಮತ್ತು ರಾಹುಲ್ ಇವರಿಬ್ಬರಿಂದ ನಮಗೇನು ಕಲಿಯೋಕ್ಕೆ ಸಿಗತ್ತಪ್ಪ ಅಂತಂದರೆ, ನಾವೇನಾದರೂ ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ, ಬೇರೆಯವರ ಮುಂದೆ ನಾವು ಶ್ರೀಮಂತರು ಅನ್ನೋದನ್ನು ತೋರಿಸೋಕ್ಕೆ, ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದರೆ ನಾವು ಫೈನಾನ್ಷಿಯಲಿ ಬ್ರೇಕ್ ಡೌನ್ ಆಗ್ತೀವಿ ಮತ್ತು ದಿವಾಳಿ ಆಗ್ತೀವಿ, ಬಡತನದಲ್ಲಿ ಬಿದ್ದು ಒದ್ದಾಡ್ತೀವಿ. ನಾವೇನಾದರೂ ನಿಜವಾಗಿಯೂ ಶ್ರೀಮಂತರಾಗುವುದಕ್ಕಾಗಿ ಸ್ಮಾರ್ಟ್ ಚಾಯ್ಸ್ಗಳನ್ನು ಮಾಡಿದರೆ, ಒಂದು ಸಿಂಪಲ್ ಲೈಫ್ ಸ್ಟೈಲನ್ನು ಚೂಸ್ ಮಾಡ್ಕೊಂಡ್ಬಿಟ್ರೆ ಕೊನೆಯಲ್ಲಿ ನಾವು ನಿಜವಾಗಿಯೂ ರಿಚ್ ಆಗ್ತೀವಿ. ಆವಾಗ ನಮಗೆ ಒಂದು ನಿಜವಾಗಿರುವ ರಿಚ್ ಲೈಫ್ ಸ್ಟೈಲೇ ಸಿಗುತ್ತೆ. ನಾವು ನಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರಬಹುದು. ಈ ಮನಿ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಮನಿ ಮ್ಯಾನೇಜ್ಮೆಂಟ್ ಕಂಪ್ಲೀಟಾಗಿ ಎಮೋಷನ್ ಮತ್ತು ಸೈಕಾಲಜಿಯ ಒಂದು ಗೇಮ್ ಆಗಿದೆ. ಸೊ ಯಾರು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತಾರೋ ಅವರು ನಿಜವಾಗಿಯೂ ಶ್ರೀಮಂತರಾಗ್ತಾರೆ. ನೀವು ಕೂಡ ಬೇಗನೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನೀವು ಫೇಕ್ ರಿಚ್ ಆಗೋಕ್ಕೆ ಟ್ರೈ ಮಾಡಬೇಡಿ. ನೀವು ನಿಜವಾಗಿಯೂ ರಿಚ್ ಆಗುವುದಕ್ಕಾಗಿ ಟ್ರೈ ಮಾಡಿ ಮತ್ತು ನಿಜವಾಗಿಯೂ ರಿಚ್ ಆಗಿ. ಆಲ್ ದ ಬೆಸ್ಟ್.